ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏರ್ ಬಸ್ ಕಂಪನಿಯಲ್ಲಿ ಫ್ರೆಷರ್ಸ್ಗಳಿಗೆ ಭರ್ಜರಿ ಅವಕಾಶನ ಕೊಡ್ತಾ ಇದ್ದಾರೆ. ಇದು ಏರ್ ಬಸ್, ನೀವು ಹೆಸರು ಕೇಳಿರುವಂಥದ್ದು. ಈ ಕಂಪನಿಯಲ್ಲಿ ನಿಮಗೆ ಭರ್ಜರಿಯಾಗಿ ಉದ್ಯೋಗ ಲಭ್ಯವಿದ್ದು 8 ಲಕ್ಷದಿಂದ 14 ಲಕ್ಷ ತನಕ ಪರ್ ಇಯರ್ ಸಂಬಳ ಕೊಡುವಂಥ ಹೊಸಬರಿಗೆ, ಅದು ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೂ ಕೂಡ ಪರವಾಗಿಲ್ಲ, ಬೆಂಗಳೂರಿನಲ್ಲಿ ಉದ್ಯೋಗ ಲಭ್ಯವಿದೆ. ಹಾಗಾಗಿ ಏರ್ ಬಸ್ನಲ್ಲಿ ಯಾರೆಲ್ಲ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆ ಅವರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಂಪೂರ್ಣ ಮಾಹಿತಿನ ಪಡೆದುಕೊಂಡು ನೀವು ಜಾಬ್ಗೆ ಇಲ್ಲಿಂದ ಅಪ್ಲೈ ಮಾಡ್ಕೋಬಹುದು, ಹೌದಲ್ವಾ? ಸರಿ, ಹಾಗೆ ಇದು ಏರ್ ಬಸ್ ಕಂಪನಿಯಲ್ಲಿ ಹೊಸಬರಿಗೆ ಭರ್ಜರಿ ಅವಕಾಶ ಅಂತ ಹೇಳಿದ್ದು. ಇಲ್ಲಿ ಸಿಸ್ಟಮ್ ಇಂಜಿನಿಯರ್ ಜಾಬ್ಸ್ 2026. ಓಕೆ, ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಒಂದು ಸೂಪರ್ ಉದ್ಯೋಗಾವಕಾಶದ ಬಗ್ಗೆ ತಿಳಿದುಕೊಳ್ಳೋಣ. ಇದು ವಿಶ್ವದ ಪ್ರಸಿದ್ಧ ಏರೋಸ್ಪೇಸ್ ಕಂಪನಿಯಾದ ಏರ್ ಬಸ್ ಇದೀಗ ಬೆಂಗಳೂರಿನಲ್ಲಿ ಸಿಸ್ಟಮ್ ಇಂಜಿನಿಯರು ಅಥವಾ ಮೇಂಟೆನೆನ್ಸ್ ಹುದ್ದೆಗಳಿಗೆ ಹೊಸಬರ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕರಿಯರ್ ಆರಂಭಿಸಬೇಕನ್ನುವವರಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಬಹುದು. ವಿಶೇಷವಾಗಿ ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಕಂಪ್ಯೂಟರ್ ಸೈನ್ಸು ಹಾಗೂ IT ವಿದ್ಯಾರ್ಥಿಗಳಿಗೆ ಈ ಜಾಬ್ ತುಂಬ ಉಪಯುಕ್ತವಾಗಿದ್ದು ಕೆಲಸದ ಸ್ಥಳ ಬೆಂಗಳೂರಿನಲ್ಲಾಗಿರುತ್ತದೆ. ಇದಕ್ಕೆ ಅರ್ಹತೆ ಹೇಳಿದರೆ BE ಅಥವಾ BTech ಅಥವಾ ME ಅಥವಾ MTech, ಯಾವುದೇ ಎಕ್ಸ್ಪೀರಿಯನ್ಸ್ ಅಗತ್ಯವಿಲ್ಲ, ನೀವು ನೇರವಾಗಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಸಿಸ್ಟಮ್ ಸಂಬಂಧಿಸಿದ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ವಿಮಾನಗಳ ತಾಂತ್ರಿಕ ವ್ಯವಸ್ಥೆಯನ್ನು ಪರಿಶೀಲಿಸುವುದು, ಸಾಫ್ಟ್ವೇರ್ ಹಾಗೂ ಸಿಸ್ಟಮ್ ಸಪೋರ್ಟ್ ನೀಡುವುದು, ಟೆಸ್ಟಿಂಗ್ ಮತ್ತು ಅನಾಲಿಸಿಸ್ ಮಾಡುವುದು ಇತ್ಯಾದಿ ಜವಾಬ್ದಾರಿಗಳು ಇರುತ್ತದೆ. ಏರ್ಬಸ್ ಕಂಪನಿಯಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಅತ್ಯಾಧುನಿಕ ಟೆಕ್ನಾಲಜಿ ಜೊತೆ ಕೆಲಸ ಮಾಡುವಂಥ ಅವಕಾಶವಿದ್ದು, ವಿಶೇಷವಾಗಿ ARINC 429 ಮತ್ತು AFDX ಇದು ಕಮ್ಯುನಿಕೇಷನ್ ಟೆಕ್ನಾಲಜಿ ಬಗ್ಗೆ ಜ್ಞಾನ ಇದ್ದರೆ ಹೆಚ್ಚುವರಿ ಆದ್ಯತೆ ಕೊಡಲಾಗುತ್ತೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕೆಳಗಿನ ಸ್ಕಿಲ್ಸ್ ಇರಬೇಕಂತೆ: ಮ್ಯಾಟ್ಲ್ಯಾಬು, ಸಿಮ್ಯುಲಿಂಕ್, C ಪ್ರೋಗ್ರಾಮಿಂಗು, ಪೈಥಾನ್, ಜಾವಾಸ್ಕ್ರಿಪ್ಟ್. ಓಕೆ, ಪ್ರೋಗ್ರಾಮಿಂಗ್ ಹಾಗೂ ಟೆಕ್ನಿಕಲ್ ಸ್ಕಿಲ್ ಇರುವ ಅಭ್ಯರ್ಥಿಗಳಿಗೆ ಏರ್ ಬಸ್ನಲ್ಲಿ ಉತ್ತಮ ಕರಿಯರ್ ಗ್ರೋತ್ ಸಿಗುವಂಥ ಸಾಧ್ಯತೆ ಇದ್ದು, ಸಂಬಳ ಸುಮಾರು 8 ಲಕ್ಷದಿಂದ 14 ಲಕ್ಷದವರೆಗೆ ವಾರ್ಷಿಕ ಸ್ಯಾಲರಿ ಸಿಗಬಹುದು ಅಂತ ಅಂದಾಜಿಸಲಾಗಿದ್ದು, ಹೊಸಬರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇದು ಮಾಡ್ಬೋದಂತೆ. ತುಂಬ ಉತ್ತಮ ಪ್ಯಾಕೇಜ್ ಆಗಿರೋದನ್ನ ಯಾರು ಕೂಡ ಮಿಸ್ ಮಾಡಬೇಡಿ, ಬೆಂಗಳೂರಿನಲ್ಲಾಗಿರುತ್ತದೆ. ಹಾಗಾಗಿ ಕರ್ನಾಟಕದವರಿಗೆ ಯಾರು ಬೇಕಾದರೂ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಕ್ವಾಲಿಫೈ ಆಗಿದ್ದರೆ ನೀವು ಶಾರ್ಟ್ ಲಿಸ್ಟಿಂದ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇದೆ, ಹೌದಲ್ವಾ? ಸರಿ, ಹಾಗಾಗಿ ಅರ್ಜಿ ಸಲ್ಲಿಸುವಾಗ ರೆಸ್ಯೂಮನ್ನು ಚೆನ್ನಾಗಿ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿದರೆ ಇಂಟರ್ವ್ಯೂ ಅವಕಾಶ ಸಿಗುವಂಥ ಸಾಧ್ಯತೆ ಇದ್ದು, ಇದು ಇಂಟರ್ವ್ಯೂನಲ್ಲಿ ನಿಮಗೆ ಟೆಕ್ನಿಕಲ್ ಕ್ವಶನ್ ಕೇಳ್ತಾರೆ, ಪ್ರೋಗ್ರಾಮಿಂಗ್ ಬೇಸಿಕ್ ಬಗ್ಗೆ ಕೇಳ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಟೆಸ್ಟ್ ಮಾಡ್ಬೋದು. ಆದ್ದರಿಂದ ಅಭ್ಯರ್ಥಿಗಳು ತಮ್ಮ ಬೇಸಿಕನ್ನು ಚೆನ್ನಾಗಿ ರೆಡಿ ಮಾಡಿ, ಇಂಜಿನಿಯರ್ಗೆ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಸರಿ, ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಲಿಂಕನ್ನು ಕೊಡಲಾಗಿದೆ. ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸು ಇಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ನೀವು ನೇರವಾಗಿ ವಿಸಿಟ್ ಮಾಡಿಕೊಂಡು ಅಲ್ಲಿಂದ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋದರ ಮೂಲಕ ನೀವು ಇಲ್ಲಿ ಲಿಂಕನ್ನು ಅಪ್ಲೈ ಮಾಡ್ಕೋಬಹುದು, ಹೌದಲ್ವಾ? ಇಂಥ ಹೊಸ ಫ್ರೆಷರ್ಸ್ ಜಾಬು, ವರ್ಕ್ ಫ್ರಮ್ ಹೋಮ್ ಜಾಬು, ಹಾಗೆ IT ಜಾಬು ಹಾಗೂ ಪ್ರೈವೇಟ್ ಕಂಪನಿ ರಿಕ್ವೈರ್ಮೆಂಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಆಗಿದ್ದರೆ, ನೀವು ವಿಡಿಯೋನ ಇಷ್ಟವಾದರೆ ನಿಮಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.